ನೋಡಿ, ಇದು ನಾನು ಹಿಜಾಬನ್ನ ಧರ್ಮದ ಆಧಾರಿತವಾಗಿ ಮಾಡಿದ್ದಲ್ಲ, ಯೂನಿಫಾರ್ಮ್ನ ಆಧಾರಿತವಾಗಿ ಮಾಡಿದ್ದೆ. ನಾನು ಶಾಸಕನಾಗೋದಕ್ಕಿಂತ ಮೊದಲೇ ಅಲ್ಲಿ ಯೂನಿಫಾರ್ಮ್ ಇತ್ತು, ಅದನ್ನು ನಾನು ಜಾರಿಗೆ ತಂದದ್ದು. ಆ ಹುಡುಗಿ 1.5 ವರ್ಷ ಯೂನಿಫಾರ್ಮ್ ಅನ್ನ ತೆಗೆದಿಟ್ಟು ಕ್ಲಾಸ್ ರೂಮಲ್ಲಿ ಭಾಗವಹಿಸಿದಂಥ ಹುಡುಗಿ. CFI ಅವರ ಪ್ರಭಾವದಿಂದ ಅವಳು ಉಳಿದ 2 ತಿಂಗಳಿಗೆ ಅವಳು ಹಿಜಾಬ್ ಹಾಕಬೇಕು ಅಂತ ಗಲಾಟೆ ಮಾಡಿ ಇಡೀ ರಾಜ್ಯದಲ್ಲಿ ಗಲಾಟೆ ಎಬ್ಬಿಸಿತು ಅಂತವಳು. ಹಾಗಾಗಿ ಅವಳು ಕಾಲೇಜಿನ ಶಿಸ್ತು ತಪ್ಪಿದಿಂದ ಆ ಥರದ್ದಾದ್ದು. ಈಗ ನಾನು ಇಲ್ಲೇ 3 ಬಾರಿ ಶಾಸಕನಾಗಿ ನಾನು ಜನರನ್ನ ಮನ್ನಣೆ ಗಳಿಸ್ಕೊಂಡಿದ್ದೇನೆ. ನಾನು ಅವಳಿಗೆ ಹಾರೈಸ್ತೇನೆ, ಅವಳು ಒಳ್ಳೆ ವಿದ್ಯೆ ಕಲೀಲಿ. ವಿದ್ಯೆ ಕಲಿತರೆ ಇಂಥ ಧರ್ಮಾಂಧತೆ ಅಥವಾ ದೇಶದ್ರೋಹದ ಭಾವನೆಗಳು ಬರೋದಿಲ್ಲ. ಈ ವಿದ್ಯೆ ಕಮ್ಮಿಯಾಗಿ ಅವರಿಗೆ ಆಗುವಂಥದ್ದು, ಅವಳು ಒಳ್ಳೆ ವಿದ್ಯೆ ಕಲೀಲಿ ಅಂತ ಹಾರೈಸ್ತೇನೆ. ಅವರಂತ ಟ್ರೀಟ್ಮೆಂಟ್ಗೆ ನಾನು ಕೊಡುವಂತಿಲ್ಲ. ಅವರು ನನ್ನ ಎದುರು ನಾನೇ ಬೆಳೆಸಿದವರು. ನಾನು ಜಿಲ್ಲಾಧ್ಯಕ್ಷನಾಗಿದ್ದಾಗ ನನ್ನ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿದ್ದು ನಾನೇ ಅವರನ್ನ ಜಿಲ್ಲಾಧ್ಯಕ್ಷರಾಗಿ ಜನರಲ್ ಸೆಕ್ರೆಟರಿ ಮಾಡಿದ್ದು. ಅವರು ರಾಜಕೀಯ ವೈರುಧ್ಯ ಕಾರಣಕ್ಕೋಸ್ಕರ ಮಾತಾಡ, ಅದಕ್ಕೆಲ್ಲ ನಾನು ಉತ್ತರ ಕೊಡಲಿಕ್ಕೆ ಹೋಗಲ್ಲ. ನನಗೆ ಮತದಾರರು ಸರಿಯಾದ ಉತ್ತರ ನಾನು ಚುನಾವಣೆ ಕೊಡ್ತೀನಿ. ಈಗಾಗಲೇ ನಾನು ಎಲ್ಲ 5 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಅಲ್ಲಿ ಅಭೂತಪೂರ್ವವಾದಂಥ ಬೆಂಬಲ ಇವತ್ತು ಸಿಗ್ತಾ ಇದೆ. ಮೊನ್ನೆ ದಾವಣಗೆರೆ ಭಾಗದ 3 ತಾಲೂಕಿನಲ್ಲಿ ಭೇಟಿ ಮಾಡಿ, ನಿನ್ನೆ ಶಿವಮೊಗ್ಗ ಇಡೀ ಪ್ರವಾಸವನ್ನು ಮಾಡಿ ಇವತ್ತು ಉಡುಪಿಯನ್ನು ಮಾಡ್ತಾ ಇದ್ದೇನೆ, ನಾಳೆ ಮಂಗಳೂರು ಮಾಡ್ತಾ ಇದ್ದೇನೆ. ಸೊ ಇವತ್ತು ಈ ಚುನಾವಣೆ ಪಕ್ಷ ಆಧಾರಿತ ಚುನಾವಣೆ ಆಗಿಲ್ಲ. ಕಳೆದವರೆಗೆ ಇದು ಪಕ್ಷ ಆಧಾರಿತವಾದ ಚುನಾವಣೆ, ಕಾಂಗ್ರೆಸ್ ಬಿಜೆಪಿ ಅಂತ ಹೇಳುವಂತಹದ್ದಿತ್ತು. ಈಗ 4 ಪ್ರಬಲ ಸ್ಪರ್ಧಿಗಳು ಈ ಚುನಾವಣೆಯಲ್ಲಿ ಪದವೀಧರರಿರುವುದರಿಂದ ವ್ಯಕ್ತಿಗಳ ಸಾಧನೆ ಆಧಾರಿತವಾದಂಥ ಚುನಾವಣೆಗೆ ಆಗ್ತಾ ಇದೆ. ಯಾರು ಹಿಂದೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ, ಮುಂದೆ ಅವ್ರು ಗೆದ್ದರೆ ಕೆಲಸ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ಪ್ರಬುದ್ಧ ಮತದಾರರು, ಇವತ್ತು ಯಾರು ಪದವೀಧರ ಮತದಾರರು ಅಂದರೆ ಅವರು ಬುದ್ಧಿವಂತರು ಮತ್ತು ಎಜುಕೇಟೆಡ್, ಅವರು ಸರಿಯಾಗಿ ತಿಳ್ಕೊಂಡು, ನಾನು ಶಾಸಕನಾಗಿ 3 ಬಾರಿ ಅವಧಿಯಲ್ಲಿ 1 ಬಾರಿ ನಗರಸಭಾ ಸದಸ್ಯನಾಗಿ 3 ಬಾರಿ ಶಾಸಕನಾಗಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಎಲ್ಲ ಚುನಾವಣೆಯಲ್ಲಿಯೂ ಉಡುಪಿಯ ಕ್ಷೇತ್ರದ ಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ. ಆ ದೃಷ್ಟಿಯಿಂದ ಮತ್ತು ನಾನು ಕೆಲಸವೂ ಮಾಡಿದ್ದೇನೆ. ಅದು ಪ್ರತಿಯೊಂದು 5 ಜಿಲ್ಲೆಯಲ್ಲೂ ನನ್ನ ಕೆಲಸ ತಲುಪಿದೆ. ಕೆಲಸ ಮಾಡಿದವನು ಮತ್ತೊಮ್ಮೆ ಕೆಲಸ ಮಾಡ್ತಾನೆ ಹೇಳುವಂಥ ವಿಶ್ವಾಸದಲ್ಲಿ ಇವತ್ತು ಈಗೆಲ್ಲ ಮತವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಗೆಲ್ಲುವಂಥ ಪೂರ್ತಿ ಭರವಸೆ. ಅದು ಅವರ ವಿಚಾರಗಳು ಸರಿ ಇದೆ. ಅವ್ರು ಹೇಳೋದು ಅದಕ್ಕೆ ಸರಿ ಇದೆ. ನಾವು 3 ಜನ ಬಿಜೆಪಿಯ ಸೈದ್ಧಾಂತಿಕರು, ನಾನು ಹಿಂದುತ್ವದ ಸೈದ್ಧಾಂತಿಕದಿಂದ ಬಂದಿದ್ದೇನೆ. ಅದೇ ಹೇಳಿದ್ದು, ನಾನು ಇಲ್ಲಿ ದಿನೇಶ್ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಇದು ಇವತ್ತು ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಕಾಂಗ್ರೆಸ್ ಅಂತಿತ್ತು. ಈ ಸತಿ ಅದಿಲ್ಲ. 4 ವ್ಯಕ್ತಿಗಳ ಮಧ್ಯೆ ಯಾರು ಕೆಲಸ ಮಾಡ್ತಾರೆ, ಯಾರು ಇಷ್ಟವರೆಗೆ ಕೆಲಸ ಮಾಡಿದ್ದಾರೆ, ಸಾಧನೆ ಮಾಡಿದ್ದೀನಿ. ನನ್ನ ಬಗ್ಗೆ ನಾನು ಶಾಸಕನಾಗಿ ಯಾವ ರೀತಿ ಕೆಲಸ ಮಾಡಿದೆ ಜನ ನೋಡಿದ್ದಾರೆ. ಟೆಸ್ಟೆಡ್ ಗೂಡ್ಸ್ ನಾನು. ಅಂದರೆ ಯಾರಾದರೂ ಒಂದು ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ಸರಿ ಇದೆಯಾ ನೋಡಿದ್ದೇನೆ. ಹಾಗಾಗಿ ಅದೇ ರೀತಿ ಮಾಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದೇನೆ. ಅದೇ ವಿಶ್ವಾಸ ನನಗೆ. ಪದವೀಧರ ಮತದಾರರು ನಾನು ಮಾಡಿದಂಥ ಕೆಲಸದ ಆಧಾರದಲ್ಲಿ ನನಗೆ ಮತ ಕೊಡ್ತಾರೆ ಅಂತ ವಿಶ್ವಾಸದಲ್ಲಿ ನಾನು